ಪರಮೇಶ್ವರ ಇದ್ದಾನೆ. ಯಾವುದೇ ಚಿಂತೆ ಇಲ್ಲ, ನೆಮ್ಮದಿಯಿಂದ ನಾವು ಕಾಲವನ್ನು ಯಾಪನೆ ಮಾಡ್ತಾ ಇದ್ದೇವೆ. ಎಂದಿನಂತೆ ನಾವು ಸಭೆಯನ್ನ ಸೇರಿದ್ದಾಗಿದೆ. ನಿತ್ಯ ಸಭೆಯನ್ನು ಹೇಳಬಹುದು. ಭೂಮಿಯ ನೆಲದಲ್ಲಿ ಇಲ್ಲಿ ರಾತ್ರಿ ಮತ್ತು ಹಗಲುಗಳಿಲ್ಲ, ಸತ್ಯ ಒಂದೇ ತೆರನಾದಂತಹ ಸಮಯ. ಹಾಗಾಗಿ ಆಗಾಗ ಸಮಯಕ್ಕೆ ಸರಿಯಾಗಿ ಮಾಡಲ್ಪಡುವಂತಹ ಈ ಸುಮನಸರ ಸುಧರ್ಮ ಸಭೆಗೆ ನಾವು ಸೇರಿದ್ದೇವೆ. ಹರಿಹರರ ಅಭಯ ಎನ್ನುವುದು ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇದೆ. ಹಾಗಾಗಿ ವಿಶೇಷಗಳೇನಾದರೂ ಇದ್ರೆ ಬರಲಿ, ನೋಡೋಣ. ಜಯ 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 ನಾರಾಯಣ ವಿಶೇಷ ಏನಲ್ಲ, ನಿತ್ಯವೂ ನಡೆಯುವಂತಹ ಸಭೆ. ನೀವು ಬಂದಿದ್ದೀರಲ್ಲ, ಸ್ವಲ್ಪ ವಿಶೇಷ ಮಾಡೋಣ. ಯಾರಲ್ಲಿ ರಂಭಾವಿ ನರ್ತಕಿಯರನ್ನವರ ಹೇಳಿ ಶುಭಮಸ್ತು. ರಂಭ ನಾರದರು ಬಂದಿದ್ದಾರೆ. ವಿಶೇಷವಾದಂತಹ ದೇವಸಭೆ ಇದು. ಹಾಗಾಗಿ ಈ ಸಮಯ ನಿಮ್ಮಿಂದ ಒಂದು ನಾಟ್ಯವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮಹಾಯೋಗವನ್ನು ತಾನಾಗಿ
ಒಂದೆರಡು ಮಾತು ಆಡ್ಲೇಬೇಕು. ಸಮಯ ಜೊತೆಗೆ ಭಾವವು ಸಂಮಿಳಿತವಾದರೆ ಅದು
ಯಜುರ್ವೇದದಿಂದ ರಸವನ್ನ ಇನ್ನು ಅಥರ್ವದಿಂದ ಖಾರವನ್ನು ಆರಿಸಿಕೊಂಡು ಮಾಡಿದ್ದು ನಾಟ್ಯ. ಎಲ್ಲವೂ ಹೌದು ಸ್ವಾಮಿ. ಅವ ಮಾಡಿದ ಇವಳಿಗದು ಬರ್ಬೇಕಲ್ಲ. ಒಂದೇ ಮಾತು ನಾನಂದ್ರೆ ಕುದುರೆ ಕುಣಿದ ಹಾಗಾಯ್ತು ಬಿಟ್ರೆ ನೃತ್ಯವೂ ಅಲ್ಲ ನಾಟ್ಯವೂ ಅಲ್ಲ. ಒಂದೇ ಮಾತಿನಲ್ಲಿ ಆಡಿದಂತಹ ಮಾತೇನೋ ಕುದುರೆ ಕುಣಿದ ಹಾಗೆ. ಎಲ್ಲಾದ್ರೂ ಕುದುರೆ ಕುಣಿದದ್ದುಂಟೋ? ಕುದುರೆ ಕುಣಿದರು ಕುಣಿತ ಅಂತ ಆಗ್ತದ. ಯಾವುದೋ ಒಂದು ಲಯಕ್ಕೆ ಹೆಜ್ಜೆಯನ್ನು ಹಾಕ್ತದೆ ಅಂತಾದ್ರೆ ಅದು ಕುದುರೆ ಕುಣಿತ ಆಗ್ತದೆ, ಹೌದು. ಆದ್ರೆ ಅದನ್ನ ನೃತ್ಯಕ್ಕೆ ಹೋಲಿಸುವುದಲ್ಲ. ಮತ್ತೇನು ಹೇಳಿದೆ? ಅಡಿಗೆ ಮಾಡುವುದಕ್ಕೆ ಬರದೇ ಹೋದರೂ ಕೂಡ ಸವಿದಾತನಿಗೆ ರಸದ ಅನುಭವವಾಗುತ್ತದೆ ಅಂತ. ರಸದ ಅನುಭವವಾಗಬೇಕು ಅಂತಾದ್ರೆ ತಪ್ಪಾದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಎನ್ನುವುದು ರಸವನ್ನ ತಿಳಿದವನಿಗೆ ಅರಿತಿರಬೇಕು. ಮತ್ತೇನು ಹೇಳಿದೆ? ವಿಮರ್ಶಿಸುವುದಕ್ಕೆ ಹೊರಟಿ. ವಿಮರ್ಶೆ ಅಂದ್ರೆ ಏನು? ವಿಮರ್ಶಾಕಾರನಿಗೆ ಇರಬೇಕಾದಂತಹ ಗುಣಗಳು ಯಾವುದು? ಒಂದೋ ನೃತ್ಯದ ವಿಭಾಗವೋ, ಒಂದೋ ಹಿಮ್ಮೇಳದ ವಿಭಾಗವೋ, ಮುಮ್ಮೇಳದ ವಿಭಾಗವೋ, ಅಥವಾ ಪ್ರಸಾದನವೋ, ಅಥವಾ ವಾಚಿಕವೋ, ಇದು ಯಾವುದರಲ್ಲಿ ಒಂದರಲ್ಲಾದರೂ ಕೂಡ ಆತ ಪರಿಣತಿಯನ್ನು ಹೊಂದಿರಬೇಕು. ಇದು ಯಾವುದರಲ್ಲಿಯೂ ನಿನಗೆ ಕಿಂಚಿತ್ತೂ ಅನುಭವವಿಲ್ಲ. ನೋಡಿದ ಕೂಡಲೇ ಏನು ಹೇಳಿದರೆ ಕುದುರೆ ಕುಣಿದ ಹಾಗೆ. ಯಾವುದೇ ವಸ್ತುವಾಗಲಿ, ಯಾವುದೇ ವಿಷಯವಾಗಲಿ ಅದು ವಸ್ತುನಿಷ್ಠವಾಗಿ ವಿಮರ್ಶಿಸಲ್ಪಡಬೇಕು. ಆದರೆ ನಿನ್ನದು ಆಗಲಿಲ್ಲ, ಅದು ವ್ಯಕ್ತಿಗತವಾಯಿತು. ಮತ್ತೇನು ಹೇಳಿದೆ? ಮತ್ತೆ ಇನ್ನೂರು ಹಲವರು ಮಂದಿ ಹೇಳುವವರಿದ್ದಾರೆ, ಈ ದಿನ ರಂಬೆಯ ನಾಟ್ಯ ಸರಿಯಾಗಲಿಲ್ಲ ಅಂದ್ರೆ ಮತ್ತೇನು ಅವರ ತಲೆಯಲ್ಲಿರುವುದೇನು? ಮೊನ್ನೆ ಮೇಲಕ್ಕೆ ಕುಣಿದ ಹಾಗಾಗಲಿಲ್ಲ ಅಂತ ಅವರ ಅರ್ಥ. ಹೌದಪ್ಪ, ನೀವೆಲ್ಲ ಮೊದಲೇ ಇದೆಲ್ಲ ಇತ್ಯರ್ಥ ಮಾಡಿಕೊಂಡು ಬರ್ತೀರಿ. ಅವರು ಮಾಡಿದ ಹಾಗಾಗಲಿಲ್ಲ, ಇವರು ಮಾಡಿದ ಹಾಗಾಗಲಿಲ್ಲ, ಅವರು ಮಾಡುವುದಕ್ಕೆ ನಾನವರಲ್ಲ, ನಾನು ರಂಬೆ. ಕರೆಯುವುದು ಹೇಗೆ? ನಾಟ್ಯ ಎನ್ನುವುದಾಗಿ ವಿಶ್ಲೇಷಿಸಲ್ಪಡುವುದು ಹೇಗೆ? ರಂಭಾದಿ ನಾರಿಯರ ನಾಟ್ಯ ಪ್ರಾರಂಭವಾಗುವುದೇ ನನ್ನ ಹೆಸರಿನಲ್ಲಿ. ಮತ್ತೇನು ಹೇಳಿದೆ? ಕುದುರೆ ಕುಣಿದ ಹಾಗೆ ಎಷ್ಟು ಮಾತನಾಡಿದ್ದೆ. ನಾನು ಬಂದದ್ದು ನನ್ನದೇ ತಪ್ಪು ಅಂತ ಹೇಳ್ತೀನಿ. ಈಗ ವಿಮರ್ಶೆಗೆ ಕೇಳಿದ್ದು ದೇವೇಶ. ಈಗ ವಿಮರ್ಶೆ ಮಾಡುವುದಿರುವುದೇ ರಂಭಾದಿ ನಾರಿಯರಂತೆ. ನೀನು ಇವತ್ತೇನು ಪ್ರಥಮವಾಗಿ ನೋಡುತ್ತಿದ್ದೀಯ ಆಗ್ತೀನಿ ಅಲ್ವೇ ಅಲ್ಲ. ಆದ್ರೂ ನಿನ್ನ ಬೆಂಕಿಯನ್ನು ಅವಳಿಗೆ ಹತ್ತಿಸಿ ಬಿಟ್ಟೆ ಅಲ್ಲ, ಸ್ವಲ್ಪ ಅಧಿಕ ಆಯ್ತು ಅಂತ ಅನ್ನಿಸ್ತಾ ಉಂಟು. ಸರಿ ಮಾಡುವುದು ಹೇಗೆ? ಈಗ ರಂಬೆ ಯಾರು? ದೇವಕನ್ಯೆ. ರಂಬೆ ಶಾಪ ಕೊಟ್ಟಳು ಅಂತಾದ ಮೇಲೆ ಸಾಧ್ಯವಿಲ್ಲ, ಅದು ಫಲಿಸದೇ ಇರಲಿಕ್ಕಿಲ್ಲ. ಅವಳಿಂದ ತೆಗೆಯುವುದಕ್ಕೆ ಆಗುವುದಿಲ್ಲ. ಈಗ ನನ್ನಲ್ಲಿ ಪರಿಮಾರ್ಜನೆ ಕೇಳಿದ್ರೆ ನನ್ನಿಂದ ಸಾಧ್ಯವಿಲ್ಲ. ಹಾಗಂತ ನಾನು ನಿನಗೆ ದಾರಿ ತೋರಿಸಬಲ್ಲೆ. ಏನದು? ಬ್ರಹ್ಮನನ್ನು ಈಶ್ವರನನ್ನು ಹೋಗುವುದಲ್ಲ.
ಲೋಕಕ್ಕೊಂದು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ಅಥವಾ ಭದ್ರ ಬುನಾದಿಯನ್ನು ಹಾಕುವಂತಹ ಮಹಾಸಂಕಲ್ಪ ಮರೆಯ ಮಹಾಚೇತನಕ್ಕೆ ಉಂಟು ಅಂತ ಹೇಳುವುದು ಸ್ಪಷ್ಟವಾಯಿತು. ಅವನೇ ಸೂಚಿಸಿದ ಹಾಗೆ ರಂಭೆಯ ಬಾಯಿಂದಲೇ ಬರ್ತಲ್ಲ 10 ಸಹಸ್ರ ದಿವ್ಯ ವತ್ಸರಗಳು ಮಾನವ ಮಿತಿಯಲ್ಲ, ದೇವಮಿತಿಯಲ್ಲಿ ದಿವ್ಯ ವತ್ಸರಗಳು ನಾನು 10,000 ಕಳೆಯಬೇಕು ಅಂತಾದರೆ ಹೇಗೆ ಅಂತ ಯೋಚಿಸಿದೆ. ಅಷ್ಟು ಕಾಲ ಸೂರ್ಯನ ಆಶ್ರಯವನ್ನು ಪಡೆದು ಅಲ್ಲಿರು, ಆ ಬಳಿಕ ಉತ್ತಮವಾದಂತಹ ಅಶ್ವರೂಪವನ್ನು ನೀನು ತಾಳಿಬೇಕಾದರೆ ಅದರಿಂದ ಮುಂದೆ ಲೋಕಕ್ಕೆ ಕಲ್ಯಾಣ ಉಂಟು ಅಂತ ಹೇಳಿದರು. ನಾರಾಯಣ ನಾಮ ಸ್ಮರಣೆಯನ್ನು ಮಾಡುತ್ತಾ ಸೂರ್ಯಮಂಡಲದಲ್ಲಿ
ಲೋಕವನ್ನು ನನ್ನ ವಶಗೈದುಕೊಂಡು ಇನ್ನು ಒಂದು ಲೋಕವನ್ನು ಹಾಗೆ ಬಿಡುವ ಹಾಗಿಲ್ಲ. ಅದುವೇ ಭೂಲೋಕ. ಭೂಲೋಕದಲ್ಲಿರುವ ಋಷಿ ಮುನಿಗಳ ಯಜ್ಞಯಾಗಗಳನ್ನ
ಬ್ರಾಹ್ಮಣರು ಮಾತ್ರ ಇಲ್ಲಿರುವುದು. ಅವರನ್ನು ಒಬ್ಬರನ್ನು ನಾನು ಮುಟ್ಟಿ ಮೂಸಿದವನಲ್ಲ. ಯಾಕೆಂದ್ರೆ ಅವರನ್ನ ಇಡೀ ಇಡೀ ಬಾಯಿಗೆ ಹಾಕಿದ್ರು ಸಿಗುವುದು ಬರೀ ಎಲುಬೆ, ಮಾಂಸವೂ ಇರುವುದಿಲ್ಲ. ಆದ್ರೆ ಈ ವಾಸನೆಯಲ್ಲಿ ಇದು ದೇವಲೋಕದಲ್ಲಿ ಬಂದ ವಾಸನೆ ಆಗಿದೆ. ದೇವತೆಗಳ ಸ್ತ್ರೀಯರು ಯಾರಾದ್ರೂ ಬಂದಿರಬಹುದಾ? ಇಬ್ಬರಿದ್ದಾರೆ, ಇಬ್ಬರು ತರುಣಿಯರಿದ್ದಾರೆ. ಅದರಲ್ಲಿ ಅವಳು ಆಹಾ ಸ್ಫುರದ್ರೂಪಿ. ಹೇಗೆ ಇವಳನ್ನೇ ಎತ್ತಿಕೊಂಡು ಪಾತಾಳಕ್ಕೆ ಹೋಗಿ ನನ್ನ ಅರಸಿಯನ್ನಾಗಿ ಮಾಡಿಕೊಂಡ್ರೆ ಹೇಗೆ? ಅವಳು ಮೇಲಿನ ಲೋಕದವಳಾದ್ರೆ ಇಂತಹ ಸಂಬಂಧ ಮತ್ತಿಲ್ಲ, ಅವಳಿಗೂ ಸಿಗಲಿಕ್ಕಿಲ್ಲ, ಅವಳ ಅಪ್ಪನಿಗೂ ಸಿಗಲಿಕ್ಕಿಲ್ಲ. ಮೇಲಿಂದ ಪಾತಾಳಕ್ಕೆ ಸಂಬಂಧ ಅಂದ್ರೆ ಎಷ್ಟು ದೂರ. ಇದೇ ಸರಿಯಾದ ಸಮಯ. ಇಷ್ಟು ದೂರದಲ್ಲಿ ಇರುವುದಲ್ಲ, ಹತ್ತಿರ ಹೋಗ್ತೇನೆ ನೋಡೋಣ. ಅದೆಲ್ಲ ಹೆಚ್ಚು ದಿನ ಆಗುವುದಿಲ್ಲ. ನೋಡಿದ್ರೆ ತರುಣಿಯವಳು ಎಷ್ಟು ಚಂದ ಇದ್ದಾಳೆ. ಮೈಮನವನ್ನ ಸೂರ್ಯ ಹೊಳುವಂತಹ ಚರು. ಎಲ್ಲಿ ಅವಳು ಇರ್ಬೋದು? ಎಲ್ಲಿ ಅವಳು ಇರ್ಬೋದು? ಇವಳು Yeah.
ಬಂದಿರುವುದಾ? ನಾವು ಬಂದದ್ದು ವನವಿಹಾರಕ್ಕಾಗಿ. ಆಗಲಿ. ಅದು ಮುಗೀತು. ಹ. ಆಗ ಸಿಕ್ಕಿದವನು ನೀನು. ಓ, ಈಗ ಹಾಗಾದ್ರೆ ನನಗೆ ನೀವು ಸಿಕ್ಕಿದ್ದಲ್ಲ, ಹಾ. ನಿಮಗೆ ನಾನು ಸಿಕ್ಕಿದ್ದ. ಒಳ್ಳೆಯ ಪ್ರತಿಶತ. ಇಲ್ಲ, ಮೊದಲೇ ಹೇಳಿದ್ದೇನೆ, ಹ. ಗಂಧರ್ವರಾಜನ ಮಗಳು ಎಂಬುದಾಗಿ. ಹಾಗೆ. ನೀನೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ಯೋ? ಹ, ಅವ ಹಾಡಾಡ್ತಾನೆ. ಅಲ್ಲ, ಮತ್ತೆ? ಗಂಧರ್ವ ಸೇನೆಯನ್ನೆಲ್ಲ ಕೂಡಿಕೊಂಡು ಬಂದು ನಿನ್ನನ್ನು ಹೊಡೆದಾಡ್ತಾನೆ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೇನೆ, ಜಾಗ ಮಾಡಿದ ಮತ್ತೆ ಅಲ್ಲ. ಭಯ. ಇದ್ದಾಗ, ಇದ್ದಾಗ. ನಿನ್ನಲ್ಲಿ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ. ನನ್ನ ಜೊತೆಗೆ ಬಂದ್ರೆ ಆಯ್ತು. ಪಾತಾಳ ಲೋಕದ ಅರಸ ನಾನು. ನನ್ನ ಮಾತಿಗೆ ಮೀರಿದ್ರೆ ಬಿಡುಗಡೆ ಮಾಡಿದೆ. ಸಾಕು ದುಶ್ಚೇಷ್ಟೆಗಳು. ಸಾಕು ನೀನು ಮಾತು ಮುಂದುವರಿಸು. ಆಮೇಲೆ ನಿನ್ನ ಪ್ರಾಣ ಏನಾದ್ರೂ ಅವಳಲ್ಲಿರುವುದ? ಅವಳು ತಲೆ ಕಡಿತೇನೆ ಅಂದ್ಕೊಂಡು ಮಾತ್ರ ನೀನು ಮಾತಾಡಿದ್ದೆ ಯಾಕೆ? ನನ್ನ ಪ್ರಯಾಣ ಗೆಳತಿಯವಳು. ಅವಳ ಮನಸ್ಸಿಗೆ ನೋವಾದ, ದೇಹಕ್ಕೆ ನೋವಾದ, ಮನಸ್ಸು ನೋವಾದ ಹಾಗೆ ಹಾಗಾದ್ರೆ ನನ್ನ ನೀನು ಸಹೋದರಿ ಯಾಕೆ? ಹಾ. ಏ ದುಷ್ಟ, ಅವಳು ಅಷ್ಟು ನಿಧಾನವಾಗಿ ನಿನಗೆ ಅರ್ಥ ಆಗುವಂತೆ ಹೇಳಿದ್ರು. ಅವಳು ನಿಧಾನ ಮಾತಾಡ್ತಾಳಂದ್ರ ಅರ್ಥ ಅರ್ಥ ನಾವು ಅಷ್ಟು ಮೃದುವಂತ ಬೇಡ. ತಪ್ಪು ಮೆರವಣಿಗೆ ತೋರಿಸು ಅಂತಾರೆ. ಖಂಡಿಸಿದ ನಾವು ಓಹೋ, ಇಲ್ಲಿಯವರೇ ಅಲ್ಲ, ಮೇಲೆ ಲೋಕದಲ್ಲಿರುವಂತಹ ಅವಳು ಗಂಧರ್ವ ಲೋಕದವಳು. ಮೃದುವಾಗಿ ಮಾತನಾಡಿದ ಆಡಿದ ಹಾಗೆ ದೊಡ್ಡವಾಗಿ ನಿಂತರೆ ಹಿಂಗಡಿಗೆ ಭಯ. ಹಿಂಗಡಿಗೆ
ರಕ್ಷಿತ ನೀನು. ಕೈ ಚಾಚಿ ಬೇಡಿದಾಗ ನೀಡುವಂತಹ ವರವನ್ನು ನೀಡುವವನು ಸರ್ವೇಶ್ವರ ನೀನು. ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಅವರನ್ನು ನಾಶ ಮಾಡುವವನು ನೀನು. ವಿಶ್ವವನ್ನೇ ಆವರಿಸಿಕೊಂಡಾಗ ಆ ವಿಷವನ್ನು ಕುರಿತು ನಂಜಣ್ಣನ ನಿಲ್ಲಿಸಿಕೊಂಡಂತಹ ಲೋಕವನ್ನು ರಕ್ಷಿಸಿದಂತಹ ದೇವ, ಈ ಮಾಲಿನ್ಯನ್ನು ರಕ್ಷಿಸಲಾರೆಯ ದೇವ. ದೇವ ನೀನೇ ಕರುಣಾನಿಧಿ. ಕೇಳಿಸಿಕೊಂಡಿಯ ಸುದ್ದಿಯ ಮಾತನ್ನ ಕಾಮಧೇನು ಕಿವಿಯಲ್ಲಿ ಬಂದು ಹೇಳಿದಂತಹ ಮಾತು. ಮಗಳೇ, ದುಃಖಿಸಬೇಕಾಗಿಲ್ಲ. ಈ ದುಃಖ ಎನ್ನುವುದು ಕ್ಷಣಿಕ. ಮುಂದೊಂದು ದಿನದಲ್ಲಿ ಈ ದುಷ್ಟನನ್ನು ಸಂಹರಿಸಿ ನಿನ್ನನ್ನು ಮದುವೆಯಾಗುವಂತಹ ಅವರ ರಾಜಕುಮಾರ ಬರ್ತಾರೆ ಎಂಬುದಾಗಿ. ನೀರಿನಲ್ಲಿ ಸೆಳೆದು ಹೋಗುತ್ತಿರುವಂತಹ ವ್ಯಕ್ತಿಗೆ ಒಂದು ಕಗ್ಗಿಯೊಂದು ಸಿಕ್ಕಿದರು ಬಲ ಸಿಕ್ಕುತ್ತದೆ, ಬದುಕುವ ಆಸೆ ಇರುತ್ತದೆ. ಇಂತಹ ಮುಂದೆ ಒಳ್ಳೆದಾಗುವಂತಹ ನಿರೀಕ್ಷೆ ನನ್ನ ಮನದಲ್ಲಿ ಹುಟ್ಟು ಹೋಗುತ್ತಿರಲ್ಲ. ಮತ್ತೆ ಯಾಕೆ ಯೋಚಿಸಬೇಕು? ಈ ಕೈಗಳಿಗೆ ಮುಂದೊಂದು ಸಿಹಿಗಳಿಗಾಗಿ ನನ್ನ ಬದುಕಿನ ಇರುವಂತೆ ನರ್ತನೆ ಅಂತಾದರೆ ಆ ಕಾಲಘಟ್ಟದ ನಿರೀಕ್ಷೆಯಲ್ಲೇ ಇರೋಣ. ಯಾರಲ್ಲಿ ಕೇಳಲಿ, ಯಾರಲ್ಲಿ ಬರೆಯಲಿ, ನಮಗೋಸ್ಕರ ಏನನ್ನು ನಾವು ಮಾಡುತ್ತೇವೆ. ಇಲ್ಲವೇ ಇಲ್ಲ, ನಮಗೆ ಬೇಕು ಯಾವುದು? ನಮಗೆ ಲೋಕವಿದ್ದು ಮಣಿಪಟ್ಟೆ ಇದ್ದರೆ ಸಾಕಲ್ವೇ? ಹಾಗಾದ್ರೆ ಇಷ್ಟನ್ನೆಲ್ಲ ಮಾಡುವುದು ಯಾಕಾಗಿ? ಅವಿರ್ಭಾವವಾದಕೊಂಡು ದೇವರುಗಳನ್ನು ಸಂತುಷ್ಟಗೊಳಿಸಿ ಲೋಕವು ಸುಭಿಕ್ಷವಾಗಿರಬೇಕೆನ್ನುವಂತಹ ಮನಸ್ಥಿತಿಯಿಂದ ನಾವೆಲ್ಲವನ್ನು ಮಾಡಿದರೆ ಇದನ್ನೆಲ್ಲ ಹಾಳು ಮಾಡಿ ಹಾಕುತ್ತಾರೆ ರಕ್ಕಸವರ್ಗದವರು. ಹಾಗಾದ್ರೆ ಇದಕ್ಕೆಲ್ಲ ಒಂದು ದಾರಿ ಬೇಕು. ಹಾಗಾದ್ರೆ ನಮ್ಮಲ್ಲಿ ಶಕ್ತಿ ಇಲ್ಲವೇ? ನಾವು ಮಾಡುವಂತಹ ಅನುಷ್ಠಾನದಿಂದ ಅವರನ್ನ ಸುಟ್ಟು ಬಿಡಬಹುದು. ಆದರೆ ಈ ಮಾಡಿದಂತಹ ಅನುಷ್ಠಾನವು ದುಷ್ಟರ ನಾಶಕ ಆಗಬಾರದು. ಲೋಕದಲ್ಲಿ
ನಿಮ್ಮ ಕಷ್ಟ ಪರಿಹಾರ ಆಗಬಹುದು. ನೀವು ಇದನ್ನ ಹೇಳುವ ಹಾಗಲ್ಲ, ಕ್ಷತ್ರಿಯರೇ ಅವರನ್ನ ಸಂಹಾರ ಮಾಡಬಹುದು. ಹಾಗಾದ್ರೆ ಹೆಚ್ಚು ಹೊತ್ತು ಇಲ್ಲಿ ಕಾಲ ನಿಲ್ಲುವುದರಿಂದ ಅರ್ಥವಿಲ್ಲ. Thank you.
ನಿನ್ನಲ್ಲಿ ಕೇಳ್ತಾ ಇರುವಂತಹ ಮಾತು ಕ್ಷತ್ರಿಯನಾದ್ರಿಂದ ಕೇಳಿದೆ. ಯಾಕೆ ಕೊಟ್ಟ ಮಾತನ್ನ ತಪ್ಪುವುದಿല്ലെನ್ನುವಂತಹ ವಿಶ್ವಾಸದಿಂದ ಹೇಳಿದೆ. ಆದ್ರೆ ನಿನ್ನ ಮುಖವನ್ನು ನೋಡುವಾಗ ನನಗೆ ಯಾಕೋ ಒಂದು ತರದ ಅನುಮಾನ ಕಾಣ್ತಾ ಇದೆ. ನಾನು ಕೇಳಿದ್ದೇನು? ನೀವು ಹೇಳುತ್ತಾ ಇರುವಾಗ ಸಂತೋಷದಿಂದ
ಬೇಕಾದದ್ದಲ್ಲಿ ಎಲ್ಲಿ ಮಾತಾಡದಲ್ಲಿ ಮೇಲತ್ತು ಬರ್ತೀಯ ನಾವೆಲ್ಲ ಮಾಡ್ತೇವ ನಮ್ಮ ಸ್ಥಾನ ಅಲ್ಲೇ ಇರ್ತೀನಿ ಸ್ಥಾನವನ್ನ ಬಿಟ್ಟು ಬೇರೆಯವರ ಸ್ಥಾನವನ್ನು ಆಕ್ರಮಿಸುವುದಕ್ಕೆ ಬಂದಿಲ್ಲ
ವಿಶೇಷ ಅಲ್ಲ. ಇಂಥ ಸ್ಥಳದಲ್ಲಿ ಇಂಥದ್ದೊಂದು ಕಂಡನಲ್ಲ. ಆಹಾ ಆಹಾ ಆಹಾ. ಆ
ಅಪರಿಚಿತರಲ್ಲಿ ಪರಿಚಯವನ್ನು ಕೇಳುವುದು ತಪ್ಪಲ್ಲ. ಆದರೆ ಪ್ರಾಣ ಸಮರ್ಥವಾದಂತಹ ಸುಂದರ ಹುಡುಗಿಯಲ್ಲಿ ಅವಳಿಗೆ ಚಂದದಲ್ಲಿ ಏನು ಕಮ್ಮಿ ಇಲ್ಲದೆ ಇರುವ ನನ್ನಂತ ಹುಡುಗ ಒಪ್ಪಿದ್ರು ಸರಿಯಾಗ್ತದೆ ಅಲ್ಲ. ನಿಮ್ಮ ಅಭಿಪ್ರಾಯ ಏನು? ನಿಮಗಿಂತ ಸ್ಥಿತಿ ಬರಲಿಲ್ಲ ಅಂತ ಕಾಣ್ತದೆ. ಸದ್ಯಕ್ಕೆ ನಮಗದು ಅಭ್ಯಾಸ ಇದೆ. ಇರ್ಲಿ, ಅಭ್ಯಾಸ ಇಲ್ಲ ಅಂತಲ್ಲ ಸ್ವಾಮಿ, ಅಂತ ಸ್ಥಿತಿ ಬರದೇ ಇರುವುದು. ಹೌದು, ಹಾಗೆ ಬಂದಿತ್ತು ಅಂತಾದ್ರೆ ನೀವೇ ಮಾಡ್ತಿದ್ರಿ ಮಾತಾಡ್ಸೋದು ಅಲ್ವಾ? ಮಾತಾಡ್ತಿದ್ದ ಎಲೆಗೆ ತರುಣಿ ಇತ್ತ ನೋಡಬಲ್ಲೆ ಎಲೆಗೆ ತರುಣಿ ಇತ್ತ ನೋಡಬಲ್ಲೆ ಎಲೆಗೆ ತರುಣಿ ಇತ್ತ ನೋಡಬಲ್ಲೆ ಇತ್ತ ನೋಡಬಲ್ಲೆ ನಿನ್ನ ಒಡವರಿಯಲು ಬೇಳೆ ಮಾತುಗಳು ನಿನ್ನ ಒಳವರಿಯಲು ಬೇಳೆ ಮಾತಕ್ಕೆ
ನಿಮ್ಮಂತವರನ್ನು ಪತಿಯಾಗಿ ಪಡೆಯಬೇಕಿರುವಂತಹ ಆಸೆಯನ್ನು ಇಟ್ಟುಕೊಂಡವಳು. ಏನು ಮಾಡುವ